गुड मॉर्निंग चिल्ड्रन, शुभोदय। पिछले कक्षा में हम महादेवी वर्मा जी द्वारा लिखित गिल्लू पाठ के गिल्लू के क्रियाकलापों के बारे में जानकारी प्राप्त कर लिए थे। यानी किस तरह गिल्लू महादेवी वर्मा को मिला और महादेवी वर्मा ने उसको किस तरह चिकित्सा इलाज दी। बाद में गिल्लू को रहने के लिए घर कैसे बनाया, बाद में गिल्लू किस तरह महादेव वर्मा का ध्यान आकर्षित करती थी और महादेव वर्मा जी गिल्लू को किस तरह बंद कर रखती थी, इसके बारे में हम जानकारी प्राप्त करते थे। आज और इसके अगला भाग में देखेंगे। मुझे चौंकाने की इच्छा उसमें ना जाने कब और कैसे उत्पन्न हो गई थी। कभी फूलदान के फूलों में छिप जाता, कभी पर्दे की चुन्नट में और कभी सोनजूही की पत्तियों में। इधर गिल्लू महादेव वर्मा को चौंकाने का आदत पैदा हो गई। क्या है ये चौंकाने ಅಂದ್ರೆ ಆಕೆಯನ್ನ ಗಾಬರಿಗೊಳಿಸುವಂತ. ಚೌಂಕಾನ ಮಾನೆ ಗಾಬರಿಗೊಳಿಸುವಂತಹ ಒಂದು आसे अदरली कब और कैसे, when and how. कब means when और कैसे means how it started. ಯಾವ ರೀತಿಯಾಗಿ ಅದಕ್ಕೆ ಸ್ಟಾರ್ಟ್ ಆಯ್ತು ಲೇಖಕರಿಗೂ ಗೊತ್ತಿಲ್ಲ. कभी फूलदान के फूलों में छिप जाता. ಒಂದೊಂದು ಸತಿ ಗಿಲ್ಲು ಏನ್ ಮಾಡ್ತಾ ಇತ್ತು, फूलदान के फूलों में. फूलदान means flower pot or flower vase. फ्लावर वेज और फ्लावर पाट. फूलदान के फूलों में छिप जाता था. टेबल ಮೇಲೆ ಇಟ್ಟಿರುವಂತಹ ಒಂದು ಫ್ಲವರ್ ಪಾಟ್ ಏನಿರುತ್ತೆ, ಆ ಫ್ಲವರ್ ವಾಸ್ ಏನಿರುತ್ತೆ, ಆ ವಾಸ್ ಮೇಲ್ಗಡೆ ಹೋಗಿ ಅಮ್ಮ ಆ ಹೂಗಳಲ್ಲಿ ಬಚ್ಚಿಟ್ಕೊಂಡ್ ಬಿಡ್ತಾ ಇತ್ತು. और कभी पर्दे की चुन्नट में, ಇಲ್ಲ ಅಂದ್ರೆ ಆ ಕಿಟಕಿಗೆ ಹಾಕಿರುವಂತಹ ಒಂದು ಪರದೆ ಸ್ಕ್ರೀನ್ ಇದೆ, ಆ ಸ್ಕ್ರೀನಿನ ಫೋಲ್ಡಿಂಗ್ಸ್. ಚುನ್ನಟ್ ಮೀನ್ಸ್ ಫೋಲ್ಡಿಂಗ್ಸ್. फूलदान के फूलों में या कभी पर्दे के चुन्नट में और कभी सोनजूही की पत्तियों में. ಇಲ್ಲ ಅಂತ ಹೇಳಿದ್ರೆ ಒಂದೊಂದು ಸತಿ ಏನಾಗ್ತಾ ಇತ್ತು, ಕಿಟಕಿಯಿಂದ ಆಚೆ ಹೋಗ್ಬಿಟ್ಟು ಕಿಟಕಿ ಪಕ್ಕದಲ್ಲಿ ಸೋನ್ಜೂಹಿ ಮರ ಅಂತ ಹೇಳ್ತಾರೆ ನೋಡಿ, ಹಿಂಗಿರುತ್ತೆ ಸೋನ್ಜೂಹಿ ಮರ. ಈ ರೀತಿ ಇರುವಂತ ಸೋನ್ಜೂಹಿ ಮರದಲ್ಲಿ ಆ ಮರಗಳೊಂದು ಎಲೆಗಳಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾ ಇತ್ತು. ಈಕೆ ಹುಡುಕ್ತಾ ಇರ್ಬೇಕು. ಈ ಚಿಕ್ಕ ಮಕ್ಕಳು ಅಷ್ಟೇ ಮನೆಯಲ್ಲಿ ಬಚ್ಚಿಟ್ಕೊಳ್ಳೋ ಅಂತ ಆಟ ಆಡ್ತಾ ಇರ್ತಾರೆ ಎಳೆ ಮಕ್ಕಳು. ಆ ಚೈಲ್ಡ್ ಬಿಹೇವಿಯರ್ ಅಂತ ಹೇಳ್ತೀವಿ. ಚಿಕ್ಕ ಮಕ್ಳು ಏನ್ ಮಾಡ್ತಾರೆ, ಒಂದೊಂದ್ಸತಿ ಹೋಗಿದೆ ಬೀರೋ ಹತ್ರ ಮಂಚದ ಕೆಳಗೆ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾವ. ಮಮ್ಮಿನೋ ಡ್ಯಾಡಿನೋ ಅಣ್ಣನೋ ಹುಡುಕ್ತಾ ಇರ್ತಾರೆ. ಕಡೆಗೆ ಅದು ಎಷ್ಟು ಆಟ ಎಷ್ಟು ಒಳ್ಳೇದಾಗಿರುತ್ತೆ, ಅಂದ್ರೆ ನೋಡಕ್ ಚೆನ್ನಾಗಿರುತ್ತೆ. ಆದ್ರೆ ಆ ಮಗು ಏನಾದ್ರು ಎಕ್ಸ್ಟ್ರಾರ್ಡಿನರಿ ಮಗು ಆಗಿದ್ರೆ ಹೋಗಿದೆ ಬೀರೋದಲ್ಲ ಫ್ರಿಜ್ ಎಲ್ಲ ಹೋಗಿ ಬಚ್ಚಿಟ್ಕೊಂಡು ಲಾಕ್ ಹಾಕೊಂಡಿರುತ್ತೆ. ಈ ತರನೋ ಹಾಕ್ತಾರೆ. ಅರ್ಥ ಆಯ್ತಾ? ಸೊ ಇಲ್ಲಿ ಅಷ್ಟೇ ಅಂದ್ರೆ ಈ ಚೈಲ್ಡ್ ಸೈಕಾಲಜಿ, ಚೈಲ್ಡ್ ಬಿಹೇವಿಯರ್ ಅನ್ನೋದು, ಚೈಲ್ಡಿಶ್ ಬಿಹೇವಿಯರ್ ಅನ್ನೋದು ಈ ಅನಿಮಲ್ಸ್ ಅಲ್ಲಿ ಕೂಡ ಇರುತ್ತೆ ಅಂತ ಇದರಿಂದ ನಮ್ಗೆ ಗೊತ್ತಾಗುತ್ತೆ. मेरे पास बहुत से पशु पक्षी है और उसका मुझसे लगाव भी कम नहीं है. In last class only I told in Mahadevi Verma's house so many pet animals and birds are there. ಆಕೆ ಒಂದು ಮನೆಯಲ್ಲಿ ಹಲವಾರು ಪೆಟ್ ಅನಿಮಲ್ಸ್, ಸಾಕು ಪ್ರಾಣಿಗಳು, ಸಾಕು ಪಕ್ಷಿಗಳು ಇದಾವೆ. ಮುಜ್ಸೆ ಲಗಾವ್ ಬಿ ಕಮ್ ನಹಿ ಹೈ. ಅವುಗಳ ಬಗ್ಗೆ ಇರುವಂತ ಲಗಾವ್, ಲವ್, ಅಫೆಕ್ಷನ್ ನನಗೆ ಕಡಿಮೆ ಏನಿಲ್ಲ. ಅಂದ್ರೆ ಗಿಲ್ಲು ಇದೆ, ಇನ್ನು ಅವುಗಳ ಮೇಲೆಲ್ಲ ಭ್ರಮೆ, ಪ್ರೀತಿ ಇಲ್ಲ ಅಥವಾ ವಾಸ್ತವ್ಯ ಇಲ್ಲ ಅಂತ ಅನ್ಕೊಳ್ಳೋಷ್ಟೇ ಇಲ್ಲ. ಅವುಗಳ ಮೇಲೆ ಲಗಾವ್, ಲವ್ ಕೂಡ ನನಗೆ ಇದೆ. ಲಗಾವ್ ಮೀನ್ಸ್ ಲವ್. ಈ ಗಿಲ್ಲು ಮೇಲೆ ಎಷ್ಟು ಅಫೆಕ್ಷನ್ ಇದೆ, ಅವುಗಳ ಮೇಲೆ ಕೂಡ ಅಷ್ಟೇ ಅಫೆಕ್ಷನ್ ಇದೆ. परंतु उनमें से किसी को मेरे साथ मेरी ताली में बकाने की हिम्मत हुई है ऐसा मुझे स्मरण नहीं आता. I can't remember that
ನೋ ಅನಿಮಲ್ ವಿಲ್ ಸಿಟ್ ಟುಗೆದರ್ ವಿತ್ ಮೀ ವೈಲ್ ಈಟಿಂಗ್. ಯಾವುದೇ ಒಂದು ಬರ್ಡ್ ಆಗ್ಬೋದು, ಅನಿಮಲ್ ಆಗ್ಬೋದು, ನನ್ನ ಜೊತೆ ಮನೆಯಲ್ಲಿ ನನ್ನ ತಟ್ಟೆ ಹತ್ರ ಕೂತ್ಕೊಂಡು ಊಟ ಮಾಡಿದಂತಹ ನೆನಪು ಯಾವುದು ನನಗೆ ಇಲ್ಲ. ಯಾಕಂದ್ರೆ ಯಾವ ಪ್ರಾಣಿಯನ್ನು ಸಹ ಊಟದ ತಟ್ಟೆಯವರೆಗೂ ನಾವು ಅಲೋ ಮಾಡಿಲ್ಲ. ಪ್ರಾಣಿಗಳು ಮುದ್ದು, ಆದ್ರೆ ಅವುಗಳನ್ನು ಎಲ್ಲಿಡಬೇಕು ಅಲ್ಲೇ ಇಡ್ತಾ ಇದ್ವಿ. ಗಿಲ್ಲು ಉಳುಮೆ ಇನಿಮೆ ಅಪವಾದ. ಆದ್ರೆ ಗಿಲ್ಲು ಇವುಗಳಿಗೆಲ್ಲ ಒಂದು ಡಿಫ್ರೆಂಟ್, ಬೇರೆ ಆಗಿತ್ತು. मैं जैसे ही खाने के कमरे में पहुंचते वह खिड़की से निकलकर आंगन की दीवार बरामदा पार करके मेज पर पहुंच जाता और मेरी ताली में बैठ जाना चाहता. ಈ ಗಿಲ್ಲು ಏನ್ ಮಾಡ್ತಾ ಇತ್ತು, ಯಾವಾಗ ನಾನು ರೂಮ್ ಬಿಟ್ಟು ರೂಮಿಂದ ಆಚೆ ಊಟ ಮಾಡಕ್ ಹೋಗ್ತಾ ಇದ್ನೋ ಅದು ಸಹ ಸಮಯ ನೋಡ್ಕೊಂತ ಇತ್ತು. ನನಗಿಂತ ಮೊದಲೇ ಕಿಟಕಿ ಸೆ ನಿಕಲ್ಕರ್, ಆ ಕಿಟಕಿಯಿಂದ ಆಚೆ ಹೋಗ್ಬಿಟ್ಟು ಆಂಗನ್ ದಿವಾರ್ ಬರಾಮದ, ಆಂಗನ್ ಮಾನೆ ಅಂಗಳ, ದಿವಾರ್ ಗೋಡೆ, ಬರಾಮದ ವರಂಡ, ಇವೆಲ್ಲವನ್ನು ಪಾರ್ ಕರ್ಕೆ, ಇವೆಲ್ಲವನ್ನು ದಾಟ್ಕೊಂಡು ಮೇಜ್ ಪರ್ ಪೌಂಚ್ ಜಾತಾತ, ಡೈನಿಂಗ್ ಟೇಬಲ್ ಮೇಲೆ ನಾನು ಹೋಗೋಷ್ಟಕ್ಕಿಂತ ಮೊದಲೇ ಹೋಗಿ ಕೂತ್ಕೊಂಡ್ಬಿಡ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಮೊದಲೇ ಹೇಳಿದ್ರೆ ವೆರಿ ಆಕ್ಟಿವ್ ಅನಿಮಲ್, ಅದು ತುಂಬಾ ಆಕ್ಟಿವ್ ಅನಿಮಲ್. ಆ ಥರದ್ದು ಈಗ ನಡ್ಕೊಂಡು ಹೋಗೋಷ್ಟೊಳಗಡೆ ಇದು ಕಿಟಕಿಯಿಂದ ಆಚೆ ಹೋಗ್ಬಿಟ್ಟು ಆಚೆ ಕಡೆಯಿಂದ ಬಂದಿದ್ದೆ, ಕಾಂಪೌಂಡ್ ಹಾರಿ ಕಾಂಪೌಂಡ್ ಇಂದ ಅಂಗಳಕ್ಕೆ ಅಂದ್ರೆ ವರಂಡ ದಾಟ್ಕೊಂಡು ವರಂಡದಿಂದ ಗೋಡೆ ಹತ್ತಿಬಿಟ್ಟು ಕಿಟಕಿಯಲ್ಲಿ ದುರ್ಕೊಂಡು ಬಂದಿದೆ ಡೈನಿಂಗ್ ಟೇಬಲ್ ಮೇಲೆ. ಈಕೆ ಬಂದು ಕೂತ್ಕೊಳ್ಳೋಷ್ಟಾಗ ಆಕೆ ಮುಂದೆ ಕೂತ್ಕೊಂಡಿತ್ತು. ಅವ್ರು ಮೇರಿ ತಾಲಿ ಮೇ ಬೈಟ್ ಜಾಣ ಚಾತಾತ, ಎಲ್ಲಿವರೆಗೂ ಅದು ಹೋಗ್ತಾ ಇತ್ತು ಅಂದ್ರೆ ಈಕೆ ತಟ್ಟೆ ಒಳಗೆ ಹೋಗಿ ಕೂತ್ಕೊಂಡ್ಬಿಡ್ತಾ ಇತ್ತು ಒಂದೇ ಸತಿ. बड़ी कठिनाई से मैंने उसे ताली के पास बैठना सिखाया. बड़ी कठिनाई से, वेरी डिफिकल्टली I taught him or her that to how to sit in front of the plate. ತಾಲಿ ಮಾನೆ ಪ್ಲೇಟ್, ಊಟದ ತಟ್ಟೆ. ಆ ಊಟದ ತಟ್ಟೆ ಮುಂದೆ ಕೂತ್ಕೊಳ್ಳೋದು ಹೆಂಗೆ ಅಂತ ಬಹಳ ಕಷ್ಟಪಟ್ಟು ಕಲಿಸಿದೆ. ಆ ಪ್ಲೇಟ್ ಮುಂದ್ಗಡೆ ಪ್ಲೇಟ್ ಅಲ್ಲೇ ಹೋಗಿ ಕೂತ್ಕೊಂತ ಇತ್ತು ಪಾಪ, ಅದನ್ನ ಬಿಟ್ಟು ಪ್ಲೇಟ್ ಮುಂದೆ ಕೂತ್ಕೊಳ್ಳೋದನ್ನ ಕಲಿಸಿದೆ. बड़ी कठिनाई से मैंने उसे ताली के पास बैठना सिखाया, जहां बैठकर वह मेरी ताली में से एक एक चावल उठाकर बड़ी सफाई से खाता रहता. ಅಲ್ಲಿ ಕೂತ್ಕೊಂಡು ಅದೇನ್ ಮಾಡ್ತಾ ಇತ್ತು, ಈ ಬಡಿ ಸಫಾಯಿ ಸೆ, ಬಹಳ ಕ್ಲೀನ್ ಆಗಿ ನೀಟಾಗಿ ಒಂದೊಂದೇ ಅನ್ನದ ಅಗಳನ್ನ ಎತ್ಕೊಂಡು ತಿಂತಾ ಇತ್ತು. ಅದನ್ನ ಕಲಿಸಿದ್ದೆ. ನಾವು ಮಕ್ಕಳೆಲ್ಲ ಮನೆಯಲ್ಲಿ ಹೇಳ್ತಾ ಇರ್ತಾರೆ, ಎಷ್ಟೋ ಜನ ನೋಡಿರ್ಬೋದು, ಹಿಂಗಾಗಿ ಹಿಂಗ್ ತಿಂದು ಹಿಂಗ್ ಒರೆಸ್ತಾ ಇರ್ತಾರೆ. ಅದು ಮನೆಯಲ್ಲಿರುವಂತ ಪೇರೆಂಟ್ಸ್ ಕಲಿಸಬೇಕು ಮಕ್ಕಳಿಗೆ ಹೆಂಗ್ ತಿನ್ನಬೇಕು ಏನು ಅಂತ. ಎಷ್ಟೋ ಜನ ಹೇಳ್ತಾರೆ ಬೆರಳುಗಳು 5 ಬೆರಳುಗಳಿಗೂ ಅನ್ನ ಟಚ್ ಆಗ್ಬೇಕು, ಆದ್ರೆ ಅಂಗೈಗೆ ಟಚ್ ಆಗ್ಬಾರ್ದು. ಗೊತ್ತಾಯ್ತಾ? ಬೆರಳುಗಳಿಗೆ ಟಚ್ ಆಗ್ಬೇಕು, ಅಂಗೈಗೆ ಅನ್ನ ಟಚ್ ಆಗ್ಬಾರ್ದು. ಆತರ ಊಟ ಮಾಡುವ ರೀತಿನೂ ನಾವು ಪೇರೆಂಟ್ಸ್ ಆದವ್ರು ಕಲಿಸ್ಬೇಕು. ಇಲ್ಲಿ ಅಷ್ಟೇ ಆಕಿ ಕಲಿಸ್ತಾ ಇದ್ರು. ಇಲ್ಲ ಅಂದ್ರೆ ಮಕ್ಕಳು ಕುಡಿತಾರೆ, ಕಾಫಿ ಕುಡಿಯೋ ಹಿಂಗ್ ಕುಡಿತಾರೆ. ಒಳ್ಳೆ ಸೀಮೆ ಹಸ ಅಥವಾ ಎಮ್ಮೆ ಕಲ್ಗಚ್ಚನ್ನ ಅಂದ್ರೆ ಕುಡಿತಿ ಅಂತ ಕರಿತೀವಿ ತೆಲುಗುದಲ್ಲಿ, ಅದನ್ನ ಕುಡಿಯಕ್ಕೆ ಅಂತ ಹೇಳಿತ್ತಲ್ಲ ಹಂಗ್ ಕುಡಿತಾರೆ. ಆ ರೀತಿ ಅಲ್ಲ, ಮಾಮೂಲಿ ಸಿಪ್ ಬೈ ಸಿಪ್ಪು ಶಬ್ದ ಮಾಡ್ದಿರ ಕುಡಿಯೋದು, ಇದೆಲ್ಲವನ್ನು ಪೇರೆಂಟ್ಸ್ ಕಲಿಸ್ಬೇಕು. ಆ ರೀತಿ ಇಲ್ಲಿ ಸಹ ಮಹಾದೇವಿ ವರ್ಮ ಆ ಗಿಲ್ಲುಗೆ ಒಂಥರ ಪೇರೆಂಟ್ ತರ ಕಲಿಸಿದಾಳೆ. जहां बैठकर मेरी थाली में से एक एक चावल उठाकर बड़ी सफाई से खाता रहता. ಬಹಳ ಎಚ್ಚರಿಕೆಯಿಂದ ನೀಟಾಗಿ ಕ್ಲೀನ್ ಆಗಿ ತಿಂತಾ ಇತ್ತು. ಕಾಜು ಉನ್ಕಾ ಪ್ರಿಯ ಖಾದ್ಯತ. ಕಾಜು, ಕ್ಯಾಶುನಟ್ ಇಸ್ ಇಟ್ಸ್ ಬೆಸ್ಟ್ ಫುಡ್. ಅದಕ್ಕೆ ಅತ್ಯಂತ ಅಫೆಕ್ಷನೇಟ್ ಫುಡ್, ಇಷ್ಟವಾದಂತ ಆಹಾರ. कई दिन काजू ना मिलने पर वह अन्य खाने की चीजें या लेना बंद कर देता या नीचे झूले के नीचे फेंक देता. If I am not giving for so many days काजू means it won't touch other food also. ಬೇರೆ ಊಟವನ್ನು ತಿಂತಾ ಇರಲಿಲ್ಲ, ಅದಕ್ಕೆ ಬೇಕಾಗಿದ್ದೇನು ಕಾಜು. ಕಾಜು ತಿನ್ಕೊಂಡಿರ್ತಾ ಇತ್ತು. ಒಂದು ವೇಳೆ ನಾವೇನಾದ್ರೂ ಕಾಜು ಕೊಡ್ಲಿಲ್ಲ ಅಂದ್ರೆ ಬೇರೆ ಊಟವನ್ನ ಅಥವಾ ಫುಡ್ ಅನ್ನ ಅದು ಮುಡ್ತಾ ಇರಲಿಲ್ಲ. ಅಥವಾ ಇನ್ನೇನಾದ್ರೂ ಕೊಟ್ರೆ ಜೂಲೆ ಸೆ ನೀಚೆ ಫೇಂಕ್ ದೇತಾ, ಉಯ್ಯಾಲೆಯಿಂದ ಕೆಳಗೆ ಬಿಸಾಕ್ತಾ ಇತ್ತು. उसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा. उसी बीच इन मिड टाइम
ಅಲ್ಲಿ ಕೆಲವು ದಿನಗಳ ನಂತರ ನನಗೇನಾಯ್ತು, ಮೋಟಾರ್ ದುರ್ಘಟನಾ ಮೇ ಒಂದು ಮೋಟಾರ್ ಆಕ್ಸಿಡೆಂಟ್ ಅಲ್ಲಿ आहत होकर अपघातವಾಗಿ ಆಕ್ಸಿಡೆಂಟ್ ಆಗಿ कुछ दिन अस्पताल में रहना पड़ा. I want to stay some days in a hospital because of a motor accident. I got motor accident, means car accident, and I stayed I admitted in hospital for some days. उन दिनों जब मेरे कमरे का दरवाजा खोला जाता, in that time if anybody new person, anybody will open my the room door to clean, गिल्लू अपने झूले से उतरकर दौड़ता. गिल्लू फर्स्ट इट विल जंप डाउन साइड एंड इट विल कम नियर द डोर, और फिर किसी दूसरे को देखकर तेजी से अपने घोंसले में जा बैठता. एंड बाय सीइंग न्यू फेस अगेन इट विल रन एंड गो एंड सिट इन ಹೋಮ್. ಅದೇನ್ ಮಾಡ್ತಾ ಇತ್ತು, ಈಕೆ ಪಾಪ ಕಾರ್ನ ಒಂದು ಅಪಘಾತ ಆಗಿ, ಅಂದ್ರೆ ಕಾರಲ್ಲಿ ಆಕ್ಸಿಡೆಂಟ್ ಆಗಿ ಆಕೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ಲು. ಆ ಸಮಯದಲ್ಲಿ ಯಾರಾದ್ರೂ ಮನೆಯಲ್ಲಿರುವಂತ ಅದರ್ ಪರ್ಸನ್ಸ್ ಅಥವಾ ಸರ್ವೆಂಟ್ಸ್ ಯಾರಾದ್ರೂ ರೂಮ್ ಕ್ಲೀನ್ ಮಾಡೋದಕ್ಕೆ ಆ ರೂಮಿನ ಡೋರ್ ಓಪನ್ ಮಾಡಿದ್ರೆ ಅದೇನ್ ಮಾಡ್ತಾ ಇತ್ತು, ಸೀದಾ ಕೆಳಗೆ ಬರ್ತಾ ಇತ್ತು. ಬಂದು ಬಾಗ್ಲ ಹತ್ರವರೆಗೂ ಬಂದಿದ್ದೆ. ಹೊಸ ಮುಖವನ್ನ ಅಂದ್ರೆ ಮಹಾದೇವಿ ವರ್ಮ ಅವ್ರನ್ನ ಬಿಟ್ಟು ಬೇರೆಯವ್ರು ಬಂದು ನೋಡಿದ ತಕ್ಷಣ ಅದೇನ್ ಮಾಡ್ತಾ ಇತ್ತು, ಮತ್ತೆ ಅಷ್ಟೇ ವೇಗ ಹೋಗಿ ತನ್ನ ಜೂಲಾದಲ್ಲಿ ಅಂದ್ರೆ ತನ್ನ ಗೂಡಲ್ಲಿ ಹೋಗಿ ಸೇರ್ಕೊಂತ ಇತ್ತು. सब उसे काजू दे जाते, परंतु अस्पताल से लौटकर जब मैंने उसके झूले की सफाई की तो उसमें काजू भरे मिले. सब लोग उसे काजू दे आते. ಎಲ್ಲರೂ ಅಷ್ಟೇ ಮನೆಯಲ್ಲಿ ಇಷ್ಟವಾದವ್ರು ಇಲ್ಲದೆ ಇದ್ದಾಗ ಮಕ್ಕಳನ್ನ ತುಂಬಾ ಮುದ್ದಾಗಿ ನೋಡ್ಕೊಂತಾರೆ. ಇವಾಗ ಅಮ್ಮ ಊರಿಗೆ ಹೋಗಿದ್ರು, ಅಪ್ಪ ಮಾತ್ರ ಇದ್ರು ಅನ್ಕೊಳ್ರಿ, ಅಪ್ಪ ಮಗು ಈ ಕೇಳಿದ್ದೆಲ್ಲ ಕೊಡಿಸ್ತಾರೆ. ಇನ್ನಿಲ್ಲ ಅಂದ್ರೆ ಮಮ್ಮಿ ಬೇಕು ಅಂದ್ರೆ ಎಲ್ಲೇ ಪಾಪ ಅವ್ರ ಅಪ್ಪ ಹೋಗಿ ಎತ್ಕೊಂಬರಕ್ಕಾಗತ್ತೆ. ಆ ರೀತಿ ಇದು ಅಷ್ಟೇ. ಇದಕ್ಕೆ ಪ್ರತಿದಿನ ಕಾಜುನೇ ಕೊಡ್ತಾ ಇದ್ರು, ಬೇರೆ ಊಟನೇ ಕೊಡ್ತಾ ಇರ್ಲಿಲ್ಲ. ಆದ್ರೂ ಅದಕ್ಕೆ ಇಷ್ಟವಾದ ವ್ಯಕ್ತಿಗಳಿಲ್ಲ, ಆದ್ರಿಂದ ಆ ಕಾಜು ಮುಡ್ತಾನೆ ಇರ್ಲಿಲ್ಲ. ಯಾವಾಗ ಮಹಾದೇವಿ ವರ್ಮ ಅವರು ಬಂದಿದ್ದೆ, ರೂಮ್ ಓಪನ್ ಮಾಡಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ರೂಮ್ ಓಪನ್ ಮಾಡಿ ಇದ್ರ ಗೂಡನ್ನು ನೋಡಿದ್ರು, ಅಂದ್ರೆ ಅದು ಉಯ್ಯಾಲೆಯನ್ನು ನೋಡಿದ್ರು. ಅದರಲ್ಲಿ ಕಾಜು ಇತನೇ ಬರೆ ಮಿಲೆ, ಎಲ್ಲ ಕಾಜುಗಳು ಅಲ್ಲಿ ಇಷ್ಟು ಕೂತಿದ್ವು, ಅಂದ್ರೆ ಸ್ಟೋರ್ ಮಾಡಿ ಇಟ್ಟಿತ್ತು, ತಿಂದುದೀರ ಅಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿತ್ತು. जिससे ज्ञात होता कि उन दिनों अपना प्रिय काजी कितना कम खाता रहा. ಅಂದ್ರೆ ಇಲ್ಲಿ ಅದರ ಅರ್ಥ ಏನಾಯ್ತು ಅಂತ ಹೇಳಿದ್ರೆ, ಕಾಜುಗಿಂತ ಹೆಚ್ಚಿನ ಒಂದು ದೊಡ್ಡ ಒಂದು ಲವ್ ಯಾರ ಮೇಲೆ ಇಟ್ಟಿತ್ತು ಅಂತ ಹೇಳಿದ್ರೆ ಮಹಾದೇವಿ ವರ್ಮ ಮೇಲೆ ಈ ಗಿಲ್ಲು ಅಥವಾ ಗಿಲ್ಹರಿ ಸ್ಕ್ವಿಲ್ ಇಟ್ಟಿತ್ತು ಅಂತ ನಾವು ಅನ್ಕೋಬಹುದು. ದಿಸ್ ಇಸ್ ದ ಅಫೆಕ್ಷನ್ ಬಿಟ್ವೀನ್ ಮಹಾದೇವಿ ವರ್ಮ ಅಂಡ್ ಗಿಲ್ಲು. I think you understood the lesson. Thank you, my students.